ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂಥ ಟಾಪಿಕ್ ಏನಂತಂದರೆ, ಅದು ಜುಡಿಷರಿ ಎಕ್ಸಾಮ್ಗೆ ಇನ್ವೆಸ್ಟಿಗೇಷನ್ ಅಂತ ಹೇಳುವಂಥ ಒಂದು ಟಾಪಿಕ್. CRPCಯಲ್ಲಿ ಮೊದಲು ಹಾಗೂ ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಅಲ್ಲಿ ಬರುವಂಥ ಬಹಳ ಮುಖ್ಯವಾದಂಥ ಒಂದು ಚಾಪ್ಟರ್ ಇದು. ಸೊ ಇದನ್ನು ಯಾವ ರೀತಿ ಓದಬೇಕು, ಹೇಗೆ ಓದಬೇಕು ಹೇಳೋದನ್ನು ನೀವು ತಿಳಿಸ್ಕೊಡ್ತೇನೆ. ಯಾಕಂದರೆ ಎಂಟೈರ್ ಚಾಪ್ಟರ್ನ ಡಿಸ್ಕಷನ್ ಮಾಡುವಂಥದ್ದು ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂದರೆ ತುಂಬ ಒಂದು ಡಿಟೇಲ್ ಆದ ಇನ್ಡೆಪ್ತಲ್ಲಿ ಹೋಗಬೇಕಾಗತ್ತೆ. ಇಂಪಾರ್ಟೆಂಟ್ ಓವರ್ ವ್ಯೂ ಅಂತ ಹೇಳ್ತೇವಲ್ಲ, ಆ ರೀತಿ ನಾವು ಈ ಚಾಪ್ಟರ್ ಮಾಡ್ತಾ ಹೋಗೋಣ. ಸೊ ಚಾಪ್ಟರ್ 13 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪ್ರಕಾರ ಇದು ಚಾಪ್ಟರ್ 13 ಬರುವಂಥದ್ದು. ಆಯ್ತಾ? ಸೊ ಈ ಚಾಪ್ಟರ್ 13 ಪ್ರಕಾರ ಈಗ ನಾವು ನೋಡುವಂಥದ್ದು ಇನ್ಫಾರ್ಮೇಶನ್ ಮತ್ತೆ ಇನ್ವೆಸ್ಟಿಗೇಷನ್ ಅಂತ ಎರಡು ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಯಾರು? ಅದು ಪೊಲೀಸ್ ಆಫೀಸರ್ಸ್ ಅಲ್ವಾ? ಸೊ ಪೊಲೀಸ್ ಮಾಡುವಂತಹ ಇನ್ವೆಸ್ಟಿಗೇಷನ್. ಸೊ ಪೊಲೀಸ್ ಮಾಡುವಂಥ ಇನ್ವೆಸ್ಟಿಗೇಷನ್ ಅಂದ್ರೆ ಏನು? ಇನ್ವೆಸ್ಟಿಗೇಷನ್ ಅರ್ಥ ಏನು? ಕಲೆಕ್ಷನ್ ಆಫ್ ದಿ ಎವಿಡೆನ್ಸ್ ಕಲೆಕ್ಷನ್ ಮಾಡಬೇಕು ಹೇಳುವಂಥ ಕಾರಣಕ್ಕೋಸ್ಕರ ಪೊಲೀಸರು ಏನು ಒಂದು ಆಕ್ಟಿವಿಟಿ ಮಾಡ್ತಾರೆ, ದಟ್ ಈಸ್ ಸೆಟ್ ಟು ಬಿ ಇನ್ವೆಸ್ಟಿಗೇಷನ್. ಸೊ ಇನ್ವೆಸ್ಟಿಗೇಷನ್ ಒಂದು ಹಂತ ಆದ್ರೆ ಅದಕ್ಕಿಂತ ಮೊದಲು ಅಪರಾಧ ಆಗಿದೆ ಹೇಳುವಂಥ ಒಂದು ಮಾಹಿತಿ ಬೇಕು, ಇನ್ಫಾರ್ಮೇಶನ್ ನೀಡಬೇಕಲ್ವಾ? ಸೊ ಆ ಇನ್ಫಾರ್ಮೇಶನ್ ನೀಡುವಂತಹ ಒಂದು ಹಂತ ಕೂಡ ಇದೆ. ಸೊ ಅದರಲ್ಲಿ ಈಗ ಇನ್ಫಾರ್ಮೇಶನ್ ಕಾಗ್ನಿಸಬಲ್ ಅಫೆನ್ಸ್ ಅಲ್ಲಿ ನೀಡಿದ್ರೆ ಆವಾಗ ಕಾಗ್ನಿಸಬಲ್ ಅಫೆನ್ಸ್, ಹಾಗೆ ಇನ್ಫಾರ್ಮೇಶನ್ ಅನ್ನ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಲ್ಲಿ ನೀಡಿದ್ರೆ ಆವಾಗ ಇನ್ವೆಸ್ಟಿಗೇಷನ್ ಮೆಥಡ್ ಬೇರೆ ಆಗತ್ತೆ. ಸೊ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ. ಸೊ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಸಂಜ್ಞೇಯ ಅಪರಾಧಗಳು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಅಸಂಜ್ಞೇಯ ಅಪರಾಧಗಳು ಅಂತ ಹೇಳಿ ಕರಿತೇವೆ. ಸೊ ಒಂದು ವೇಳೆ ಕಾಗ್ನಿಸಬಲ್ ಅಫೆನ್ಸ್ ನ ಬಗ್ಗೆ ಮಾಹಿತಿ ನೀಡಿದ್ರು ಅಂತ ಆದ್ರೆ ಪೊಲೀಸರಿಗೆ ಹೋಗಿ, ಆಗ ಪೊಲೀಸರು ಯಾವುದೇ ಒಂದು ಮ್ಯಾಜಿಸ್ಟ್ರೇಟ್ ನ ಆರ್ಡರ್ ಇಲ್ಲದೆ ಡೈರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ನ ಪ್ರಾರಂಭ ಮಾಡಬಹುದು. ಓಕೆ. ಆದ್ರೆ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಲ್ಲಿ ಇದು ಮಾಹಿತಿ ಬಂದಿದೆ ಅಂತ ಆದ್ರೆ ಆವಾಗ ಏನಾಗತ್ತೆ, ಮ್ಯಾಜಿಸ್ಟ್ರೇಟ್ ಆರ್ಡರ್ ಇದ್ರೆ ಮಾತ್ರ ಆವಾಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ಬೋದು. ಸೊ ಅದನ್ನ ಹೇಳುವಂತಹ ಒಂದು ಇಂಪಾರ್ಟೆಂಟ್ ಇದು ಭಾಗ ಇಲ್ಲಿ ನಾವು ಕಾಣ್ತೇವೆ. ಸೊ ಈ ಕಾಗ್ನಿಸಬಲ್ ಅಫೆನ್ಸ್ ನೀಡುವಂತಹ ಒಂದು ಮಾಹಿತಿಯೇ FIR ಅಂತ ಹೇಳಿ ಕರಿತೇವೆ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಥವಾ ಪ್ರಥಮ ವರ್ತಮಾನ ವರದಿ ಅಂತ ಹೇಳಿ ಕರೆಯುವಂಥದ್ದು. ಸೊ ಅದಾದ ನಂತರ ಈಗ ಪೊಲೀಸರು ಮಾಡುವಂಥ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನಾಗತ್ತೆ, ಹೇಗಾಗತ್ತೆ ಅಂತ ಹೇಳುವಂಥದ್ದನ್ನ ನಾವಿಲ್ಲಿ ಕಾಣುವಂಥದ್ದು. ಸೊ ನೋಡಿ, ಇಲ್ಲಿ ನಾವು ನೋಡ್ತಾ ಹೋದಾಗ ಈಗ ಅದನ್ನ ನಾವು ಎಷ್ಟು ಸೆಕ್ಷನ್ಗಳಿವೆ, ಹೇಗೆ ಕ್ಯಾಟಗರೈಸ್ ಮಾಡಿದ್ದಾರೆ ಅಂತ ಹೇಳುವುದನ್ನ ಅರ್ಥ ಮಾಡ್ಕೊಳ್ಳೋಣ. ಸೆಕ್ಷನ್ 173 ಪ್ರಾರಂಭ ಆಗುತ್ತೆ ಇನ್ಫಾರ್ಮೇಶನ್ ಇನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ನಾವು ಬಂದಾಗ. ಸೆಕ್ಷನ್ 173 ಮುಂಚೆ ಸೆಕ್ಷನ್ 154 ಆಗಿತ್ತು, ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪ್ರಕಾರ ಸೆಕ್ಷನ್ 173 ಪ್ರಕಾರ. ಸೊ ಇದೇ FIR ಅಂತ ಹೇಳಿ ನಾವು ಕರಿತೇವೆ. ಕಾಗ್ನಿಸಬಲ್ ಕೇಸಸ್ ಅಲ್ಲಿ ಅದ್ರ ಬಗ್ಗೆ ಹೇಗೆ ಯಾವ ರೀತಿ ಮಾಹಿತಿ ನೀಡಬೇಕು ಅಂತ ಹೇಳೋದು ವೆರಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. 0 FIR, ಎಲೆಕ್ಟ್ರಾನಿಕ್ FIR, ಪ್ರಿಲಿಮಿನರಿ ಎನ್ಕ್ವೈರಿ, ಅಥವಾ ಪೊಲೀಸ್ ಆಫೀಸರ್ ಇನ್ಚಾರ್ಜ್ ಆಫ್ ದಿ ಪೊಲೀಸ್ ಸ್ಟೇಷನ್ ಅವರು ಯಾವುದೇ ಮಾಹಿತಿನ ತಗೊಳ್ಳಿಲ್ಲ ಅಂತಂದ್ರೆ ಸೂಪರಿಂಟೆಂಡೆಂಟ್ಗೆ ಹೇಗೆ, SP ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಹೇಗೆ ಮಾಹಿತಿನ ನೀಡಬೇಕು, ಒಟ್ಟು ಎಲ್ಲೂ ಇನ್ಫಾರ್ಮೇಶನ್ ತಗೊಳ್ತಾ ಇಲ್ಲ ಅಂತಾದ್ರೆ ಮ್ಯಾಜಿಸ್ಟ್ರೇಟ್ನ ಅಪ್ರೋಚ್ ಮಾಡಿ ಹೇಗೆ ಮಾಹಿತಿನ ನೀಡಬಹುದು ಹೇಳುವಂಥ ವಿಚಾರವನ್ನೆಲ್ಲ ನಾವಿಲ್ಲಿ ಕಾಣ್ತೇವೆ. ಹಾಗೆ ನೆಕ್ಸ್ಟ್ ಸೆಕ್ಷನ್ ಇನ್ಫಾರ್ಮೇಶನ್ ಇನ್ ನಾನ್ ಕಾಗ್ನಿಸಬಲ್ ಕೇಸ್ ಅಂಡ್ ಇನ್ವೆಸ್ಟಿಗೇಷನ್ ಆಫ್ ಸಚ್ ಕೇಸಸ್ ಅಂತ ಹೇಳುವಂಥದ್ದು. ಸೊ ನಾನ್ ಕಾಗ್ನಿಸಬಲ್ ಕೇಸಸ್ ಅಲ್ಲಿ ಯಾವ ರೀತಿ ಇನ್ಫಾರ್ಮೇಶನ್ ತಗೊಳ್ಬೇಕು, ಹೇಗೆ 15 ದಿನಕ್ಕೊಂದ್ಸಲ ಮ್ಯಾಜಿಸ್ಟ್ರೇಟ್ಗೆ ಅದನ್ನ ಫಾರ್ವರ್ಡ್ ಮಾಡ್ತಾ ಇರ್ಬೇಕು ಹೇಳೋದನ್ನ ತಿಳಿಸ್ಕೊಡ್ತಾರೆ. ಹಾಗೆ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ತಾರೆ ಅಂತಾದ್ರೆ ಆವಾಗ ಇನ್ವೆಸ್ಟಿಗೇಷನ್ ಮ್ಯಾಜಿಸ್ಟ್ರೇಟ್ನ ಆರ್ಡರ್ ತಗೊಂಡಾದ ನಂತರ ಮಾತ್ರ ಪ್ರಾರಂಭ ಮಾಡಬಹುದು ಅಂತ ಹೇಳುವಂತ ವಿಚಾರ ಇಲ್ಲಿ ಹೇಳ್ತಾರೆ. ಹಾಗೆ ಕೆಲವೊಂದು ಕೇಸಸ್ಗಳಿರ್ತವೆ, ಹಲವಾರು ಈಗ ಬೇರೆ ಬೇರೆ ಸೆಕ್ಷನ್ಗಳಿರ್ತವೆ, ಅದರಲ್ಲಿ ಒಂದೇ ಪ್ರಕರಣ, ಬಟ್ ಆ ಒಂದೇ ಪ್ರಕರಣದಲ್ಲಿ ಹಲವಾರು ಚಾರ್ಜಸ್ಗಳಿರುವಂತ ಪ್ರಮೇಯತೆ ಬರುತ್ತಲ್ವಾ, ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿರ್ಬೋದು. ಅಂತ ಸಂದರ್ಭದಲ್ಲಿ ಕೆಲವೊಂದು ಕಾಗ್ನಿಸಬಲ್ ಕೇಸಸ್ ಇರುತ್ತೆ, ಕೆಲವೊಂದು ನಾನ್ ಕಾಗ್ನಿಸಬಲ್ ಕೇಸಸ್ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಕಾಗ್ನಿಸಬಲ್ ಕೇಸ್ ಇದೆ ಅಂತ ಆದ್ರೆ ಆವಾಗ ಅದು ಡೀಮ್ಡ್ ನಾನ್ ಕಾಗ್ನಿಸಬಲ್ ಇದ್ರೂ ಸಹ ಒಂದಕ್ಕಿಂತ ಹೆಚ್ಚು ಕಾಗ್ನಿಸಬಲ್ ಅಫೆನ್ಸ್ಗಳಿದೆ ಅಂತ ಆದ್ರೆ ಆವಾಗ ಡೀಮ್ಡ್ ಕಾಗ್ನಿಸಬಲ್ ಕೇಸ್ ಅಂತಾನೆ ತಗೊಂಡು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ಬಿಡ್ಬೋದು ಅಂತ ಹೇಳುವಂತ ಆ ಒಂದು ವಿಚಾರವನ್ನ ನಾವಿಲ್ಲಿ ಕಾಣ್ತೇವೆ. ಸೊ ಇದು ಇನ್ಫಾರ್ಮೇಶನ್ ರಿಲೇಟ್ ಆಗಿರುವಂತಹ ಭಾಗ, ಅದರಲ್ಲಿ 2 ಸೆಕ್ಷನ್ಗಳನ್ನ ನಾವು ಕಾಣ್ತೇವೆ. ಅದಾದ ನಂತರ ನಾವು ನೋಡುವಂಥದ್ದು ನೋಡಿ, ಬಹಳಷ್ಟು ಸೆಕ್ಷನ್ಗಳನ್ನ ನಾವಿಲ್ಲಿ ಕಾಣ್ತೇವೆ. ಹೇಗೆ ಕ್ಯಾಟಗರಿ ಮಾಡಿದ್ದಾರೆ ಹೇಳುವಂಥದ್ದನ್ನು ನಾನು ತಿಳಿಸ್ಕೊಡ್ತೇನೆ, ಆಯ್ತಾ?
ಸೊ ಮೊದಲದಾಗಿ ಇನಿಷಿಯಲ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದಾಗ ಪೊಲೀಸರು ಏನ್ ಮಾಡ್ತಾರೆ, ಸಾಕ್ಷಿಗಳ ಹೇಳಿಕೆಯನ್ನ ತಗೊಳ್ತಾರೆ. ಆ ಸಾಕ್ಷಿಗಳನ್ನ ಹೇಳಿಕೆಯನ್ನ ತಗೊಳ್ಳುವಾಗ ಯಾವ ರೀತಿ ಪೊಲೀಸರು ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ಬೇಕಾ, ಅಥವಾ ಕೆಲವೊಂದ್ಸಲ ಸ್ವಲ್ಪ ಡಿಸೇಬಲ್ ವ್ಯಕ್ತಿಗಳಿರ್ತಾರೆ, ಮಹಿಳೆಯರಿರ್ತಾರೆ, ಅಥವಾ ಗಂಡು ಮಕ್ಕಳಾಗಿದ್ರೆ 15 ವರ್ಷಕ್ಕಿಂತ ಕಮ್ಮಿ ಅಥವಾ 60 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಇರ್ತಾರೆ, ಅವರ ಮನೆಗೆ ಹೋಗಿ ಮಾಹಿತಿನ ತಗೊಳ್ಬೇಕು ಅಂತ ಹೇಳುವಂತ ವಿಚಾರವನ್ನೆಲ್ಲ ಇಲ್ಲಿ ಹೇಳ್ತಾರೆ. ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಆಫ್ ಬೈ ಪೊಲೀಸ್ ಅಂತ ಹೇಳುವಂತದ್ದು. ಹಾಗೆ ಈಗ ಹೊಸದಾಗಿ BNS ಅಲ್ಲಿ ಇನ್ಕ್ಲೂಡ್ ಆಗಿರೋದು ಏನಂತಂದ್ರೆ, ಸೀರಿಯಸ್ ಒಫೆನ್ಸ್ ಗಳಲ್ಲೆಲ್ಲ ಕೂಡ ಕ್ರೈಮ್ ಸೀನ್ಸ್ ಗಳಲ್ಲಿ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಗಳು ಕ್ರೈಮ್ ಸೀನ್ ಅನ್ನ ವಿಸಿಟ್ ಮಾಡಿ ಅಲ್ಲಿರುವಂತಹ ಆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಬೇಕಂತ ಹೇಳುವಂತಹ ಒಂದು ಇಂಪಾರ್ಟೆಂಟ್ ವಿಚಾರನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈಗ ಈ ರೀತಿ ಇನಿಷಿಯಲ್ ಸ್ಟೇಜಸ್ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಗೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗತ್ತೆ ಹೇಳೋದ್ರಿಂದ ಹಿಡಿದು, ಆಮೇಲೆ ಈ ಮಾಹಿತಿ ಏನಿರತ್ತಲ್ಲ, ವಿಟ್ನೆಸ್ಗಳ ಮಾಹಿತಿ ಏನಿರತ್ತೆ, ವಿಟ್ನೆಸ್ಗಳ ಸಾಕ್ಷಿ ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬಹುದು, ಅದರಲ್ಲಿ ಅವರ ಸಹಿಯನ್ನ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಪೊಲೀಸರು ವಿಟ್ನೆಸ್ಗಳ ಸಹಿನ ತಗೊಳ್ಬಾರ್ದು, ಆದ್ರೆ ಕೇವಲ ಪ್ರಾಸಿಕ್ಯೂಷನ್ ಅದನ್ನ ಕಾಂಟ್ರಡಿಕ್ಷನ್ ಸಂದರ್ಭದಲ್ಲಿ ಉಪಯೋಗಿಸಬಹುದು. ಒಂದ್ ವೇಳೆ ಅದೇ ವಿಟ್ನೆಸ್ ಟ್ರಯಲ್ ಸಂದರ್ಭದಲ್ಲಿ ಬಂದ್ರು ಅಂತ ಆದ್ರೆ ಅವಾಗ ಇಟ್ ಕ್ಯಾನ್ ಬಿ ಯೂಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಕಾಂಟ್ರಡಿಕ್ಷನ್ ಅಂತ ಹೇಳಿ ಆ ವಿಚಾರವನ್ನ ಹೇಳಿದ್ದಾರೆ. ಓಕೆ, ಸೊ ಇದು ಈ ಒಂದು ವಿಚಾರ ಏನ್ ಹೇಳ್ತವೆ ಅಂತಂದ್ರೆ, ಯಾವ ರೀತಿ ಸಾಕ್ಷ್ಯಗಳನ್ನ ವಿಚಾರಣೆ ಮಾಡ್ಬೇಕು, ವಿಟ್ನೆಸ್ ಮತ್ತು ಅವರ ಸ್ಟೇಟ್ಮೆಂಟ್ಸ್ ಗಳ ರೆಲೆವೆನ್ಸ್ ಬಗ್ಗೆ ಇಲ್ಲಿ ಹೇಳುವಂತದನ್ನ ನಾವಿಲ್ಲಿ ಕಾಣ್ತೇವೆ. ಅದಾದ ನಂತರ ಈಗ ಪೊಲೀಸರ ಎದುರು ನೀಡುವಂತ ಹೇಳಿಕೆ ಅಥವಾ ಕನ್ಫೆಷನ್ ಯಾವುದು ಕೂಡ ವ್ಯಾಲಿಡ್ ಇರೋದಿಲ್ಲ, ಯಾಕಂದ್ರೆ ಇಟ್ ಹ್ಯಾಸ್ ನೋ ಯೂಸ್, ಸೈನ್ ಕೂಡ ತಗೊಳ್ಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಕನ್ಫೆಷನ್ ಅನ್ನ, ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಬಹುದು ಅಂತ ಹೇಳುವಂತ ಪ್ರಾವಿಷನ್ ಇಲ್ಲಿ ಇದನ್ನ ನಾವು ಕಾಣ್ತೇವೆ. ರೆಕಾರ್ಡಿಂಗ್ ಆಫ್ ಕನ್ಫೆಷನ್ ಅಂಡ್ ಸ್ಟೇಟ್ಮೆಂಟ್ ಅಂತ ಹೇಳುವಂತದ್ದು. ಸೊ ಕನ್ಫೆಷನ್ ತಪ್ಪೊಪ್ಪಿಗೆ ಇರುವಂತಹ ಸ್ಟೇಟ್ಮೆಂಟ್ ಗಳನ್ನು ನೀಡಬಹುದು, ಅಥವಾ ತಪ್ಪೊಪ್ಪಿಗೆ ಅಲ್ಲದೆ ಇರುವಂತಹ ಸಹಜವಂತ ಸ್ಟೇಟ್ಮೆಂಟ್ಸ್ ಗಳನ್ನು ಕೂಡ ಇಲ್ಲಿ ನೀಡಬಹುದು ಅಂತ ಹೇಳ್ತಾರೆ. ಸೊ ಅದು ಎರಡರ ಪ್ರೊಸೀಜರ್ ಕೂಡ ಬೇರೆ ಬೇರೆ ಆಗಿರುತ್ತೆ. ಕೆಲವೊಂದ್ರಲ್ಲಿ ಸ್ಟೇಟ್ಮೆಂಟ್ ಗಳಲ್ಲಿ ಓತ್ ರೀತಿಯಲ್ಲಿ ತಗೊಳ್ಬಹುದು. ಕನ್ಫೆಷನ್ ಅಂದ್ರೆ ಆರೋಪಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಗೆ ತಗೊಳ್ತಾರೆ, ಎವಿಡೆನ್ಸ್ ಹೇಗೆ ತಗೊಳ್ತಾರೆ, ಆ ರೀತಿ ತಗೊಳ್ಬೇಕು. ಮತ್ತೆ ಈ ಕನ್ಫೆಷನ್ ತಗೊಳ್ಳುವಾಗ ಮ್ಯಾಜಿಸ್ಟ್ರೇಟ್ ಕೆಲವೊಂದೆಲ್ಲ ಸೇಫ್ ಗಾರ್ಡ್ಸ್ ಗಳನ್ನ ನೋಡ್ಬೇಕಾಗತ್ತೆ, ವಾಲಂಟ್ರಿ ಅವ್ರು ಹೇಳಿದಾರ ಅಂತ ಹೇಳುವಂತದ್ದು. ಪ್ಲಸ್ ಅದರದ್ದು ಕಾನ್ಸಿಕ್ವೆನ್ಸ್, ಈಗ ನೀನ್ ಕನ್ಫೆಷನ್ ಕೊಡೋದ್ರಿಂದ ಇದು ನಿನ್ ವಿರುದ್ಧ ಉಪಯೋಗಿಸ್ತಾರೆ, ಇದನ್ನ ಎವಿಡೆನ್ಸ್ ಆಗಿ ಉಪಯೋಗಿಸ್ಕೊಳ್ಬಹುದು ಅಂತ ಹೇಳುವಂತಹ ಆ ಒಂದು ಮಾಹಿತಿಯನ್ನ ಅಕ್ಯೂಸ್ಡ್ ಅಥವಾ ಯಾರು ಕನ್ಫೆಷನ್ ನೀಡ್ತಿರ್ತಾರೆ ಅವರಿಗೆ ತಿಳಿಸ್ಬೇಕು ಅಂತ ಹೇಳುವಂಥದ್ದೆಲ್ಲ ಇಲ್ಲಿ ನೀಡಿದ್ದಾರೆ. ಹಾಗೆ ಸ್ಟೇಟ್ಮೆಂಟ್ಸ್ ಅಂದ್ರೆ ಕೇವಲ ಆರೋಪಿಯ ಸ್ಟೇಟ್ಮೆಂಟ್ಸ್ ಅಂತಲ್ಲ, ವಿಟ್ನೆಸ್ ಗಳ ಹೇಳಿಕೆನ ತಗೊಳ್ಬಹುದು. ಸೀರಿಯಸ್ ಒಫೆನ್ಸಸ್ಗಳು ಇರೋ ಸಂದರ್ಭದಲ್ಲಿ ವಿಟ್ನೆಸ್ ಗಳ ಹೇಳಿಕೆನ ತಗೊಳ್ಬೇಕು ಅಂತ ಹೇಳಿ ಇಲ್ಲಿ ತಿಳಿಸ್ಕೊಡ್ತಾರೆ. ಅಥವಾ ಫಿಸಿಕಲಿ ಅವ್ರ ಮೆಂಟಲಿ ಡಿಸೇಬಲ್ಡ್ ವ್ಯಕ್ತಿಗಳ ಸ್ಟೇಟ್ಮೆಂಟ್ ನ ತಗೊಳ್ಬಹುದು. ಲೇಟರ್ ಅದು ಚೀಫ್ ಎಕ್ಸಾಮಿನೇಷನ್ ಆದ್ರೂ ಕೂಡ ಯೂಸ್ ಮಾಡಬಹುದು ಅಂತೆಲ್ಲ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಇದು ಏನಂತಂದ್ರೆ, ಈ ರೇಪ್ ವಿಕ್ಟಿಮ್ ಇರ್ತಾರೆ, ರೇಪ್ ವಿಕ್ಟಿಮ್ ನ ಮೆಡಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಆದಷ್ಟು ಬೇಗ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು, ಬಟ್ ಕನ್ಸೆಂಟ್ ಒಟ್ಟಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು. ಅದ್ರ ರಿಪೋರ್ಟ್ 24 ಗಂಟೆ ಒಳಗೆ, ಅಂದ್ರೆ ಡಾಕ್ಟರ್ ಹತ್ರ ಕಳ್ಸಿಕೊಟ್ಟು ಡಾಕ್ಟ್ರು 7 ದಿನಗಳೊಳಗೆ ಅದನ್ನ ರಿಪೋರ್ಟ್ ಅನ್ನ ಮತ್ತೆ ವಾಪಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಕಳಿಸ್ಬೇಕು ಅಂತೆಲ್ಲ ಈ ವಿಚಾರನಲ್ಲಿ ಹೇಳಿದ್ದಾರೆ. ಹಾಗೆ ಇನ್ನೂ ಬಹಳ ಮುಖ್ಯ, ನಾ ಇಂಪಾರ್ಟೆಂಟ್ ಸೆಕ್ಷನ್ ಗಳನ್ನ ಮಾತ್ರ ಹೇಳ್ತಿದ್ದೇನೆ, ಹಲವಾರು ಸೆಕ್ಷನ್ಗಳಿವೆ. ಬಹಳ ಮುಖ್ಯವಾದ ಸೆಕ್ಷನ್ಸ್ ಇದು. ನಾನೀಗ ಯಾವ್ದು ಹೇಳ್ದಲ್ಲ, ಎಕ್ಸಾಮಿನೇಷನ್ ಆಫ್ ದಿ ವಿಟ್ನೆಸಸ್, ಸ್ಟೇಟ್ಮೆಂಟ್ ಟು ಪೊಲೀಸ್, ಅಥವಾ ಮುಂಚೆ 164 ಅಂತ ಹೇಳಿ ಕರೀತಿದ್ರು. ಪ್ಲಸ್ ಈಗ ಈ ಪ್ರೊಸೀಜರ್ ವೆನ್ ಇನ್ವೆಸ್ಟಿಗೇಷನ್ ಕ್ಯಾನ್ ನಾಟ್ ಬಿ ಕಂಪ್ಲೀಟೆಡ್ ಇನ್ 24 hours ಅಂತ ಹೇಳ್ತೇವಲ್ಲ, ಡಿಫಾಲ್ಟ್ ಬೇಲ್ ಅಂತ ಕರೆಯುವಂತ ಸೆಕ್ಷನ್. ಮುಂಚೆ ಸೆಕ್ಷನ್ 167 ಅಂತ ಆಗಿತ್ತು, ಈಗ 187 ಅಂತ ಆಗಿದೆ, 187 ಆಫ್ BNSS. ಸೊ ಯಾವಾಗ ಇನ್ವೆಸ್ಟಿಗೇಷನ್ 24 ಗಂಟೆ ಒಳಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ವೋ ಆವಾಗ ಏನಾಗತ್ತೆ, ಆ ಆರೋಪಿಯ ಕಸ್ಟಡಿ ವಿಸ್ತರಣೆ ಮಾಡ್ತಾ ಹೋಗ್ಬೇಕು. ಸೊ ಒಂದು ಪೊಲೀಸ್ ಕಸ್ಟಡಿ ಇರ್ಬೋದು, ಅಥವಾ ಜುಡಿಷಿಯಲ್ ಕಸ್ಟಡಿ ಇರ್ಬೋದು, ನ್ಯಾಯಾಂಗ ಬಂಧನ ಇರ್ಬೋದು, ಅಥವಾ ಪೊಲೀಸ್ ಬಂಧನ ಇರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಯಾರು ಆ ಕಸ್ಟಡಿನ ಎಕ್ಸ್ಟೆಂಡ್ ಮಾಡ್ಬೋದು, ನಿಯರೆಸ್ಟ್ ಮ್ಯಾಜಿಸ್ಟ್ರೇಟಾ ಅಥವಾ ಜುರಿಡಿಕ್ಷನ್ ಇರುವಂತಹ ಮ್ಯಾಜಿಸ್ಟ್ರೇಟಾ ಹೇಳುವಂತಹ ವಿಚಾರನ ಇಲ್ಲಿ ಹೇಳಿದ್ದಾರೆ, ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಒಂದ್ ವೇಳೆ ಈಗ ಸೀರಿಯಸ್ ಒಫೆನ್ಸ್ ಗಳಾಗಿದ್ರೆ 90 ದಿನಗಳ ತನಕ, ಅಥವಾ ಸೀರಿಯಸ್ ಅಲ್ಲದೆ ಇರೋ ಒಫೆನ್ಸ್ ಗಳಾಗಿದ್ರೆ 60 ದಿನಗಳ ತನಕ. ಸೊ ಇಷ್ಟು ದಿನಗಳ ಒಳಗೆ ಇನ್ವೆಸ್ಟಿಗೇಷನ್ ಮುಗಿಲಿಲ್ಲ ಅಂತ ಆದ್ರೆ ಆವಾಗ ಅವರನ್ನ ಬೇಲ್ ಮೇಲೆ ಬಿಡುಗಡೆ ಮಾಡ್ಬೇಕು. ಒಂದ್ ವೇಳೆ ಅವ್ರು ಬೇಲ್ ನೀಡ್ಲಿಕ್ಕೆ ತಯಾರಿದ್ರೆ ಆಗ ಅವರನ್ನ ಬೇಲ್ ಮೇಲೆ ಬಿಡುಗಡೆ ಮಾಡ್ಬೋದು ಅಂತ ಹೇಳಿ ಹೇಳುವಂತ ಸೆಕ್ಷನ್ ಇದು. ಸೊ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಅಂತ ಹೇಳಿ ಹೇಳ್ಬೋದು. ಹಾಗೆ ಇನ್ನು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ನಾವು ಚಾರ್ಜ್ ಶೀಟ್ ಅಂತ ಹೇಳಿ ಕರಿತೇವಲ್ಲ, ಆ ಒಂದು ಸೆಕ್ಷನ್ ಯಾವ್ದಿದು, ಸೆಕ್ಷನ್ ಮುಂಚೆ 173 ಅಂತ ಆಗಿತ್ತು, ಈಗ 193. ಚಾರ್ಜ್ ಶೀಟ್ ಸಬ್ಮಿಟ್ ಅಥವಾ ಪೊಲೀಸ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುವಂತ
ಸೆಕ್ಷನ್ ಅಂತ ಹೇಳ್ಬೋದು. ಸೊ ಪೊಲೀಸ್ ಆಫೀಸರು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಅವರ ರಿಪೋರ್ಟ್ ಅನ್ನೆಲ್ಲ ಮ್ಯಾಜಿಸ್ಟ್ರೇಟ್ಗೆ ಕಳ್ಸಿಕೊಡ್ಬೇಕಲ್ವಾ. ಸೊ ಯಾವ ರೀತಿಯಲ್ಲಿ ಆ ರಿಪೋರ್ಟ್ ಇರಬೇಕು ಅಥವಾ ಆ ರಿಪೋರ್ಟ್ ಅಲ್ಲಿ ಏನೇನು ಮಾಹಿತಿ ಇರಬೇಕು ಹೇಳುವಂಥದ್ದೆಲ್ಲ ಈ ಸೆಕ್ಷನ್ ತಿಳಿಸ್ಕೊಡತ್ತೆ. ಸೊ ಅದ್ರ ಜೊತೆಗೆ ಈಗ ಹೊಸದಾಗಿ BNS ಪ್ರಕಾರ ಹೇಳುವಂಥದ್ದಾದ್ರೆ ಎಷ್ಟು ಇನ್ವೆಸ್ಟಿಗೇಷನ್ ಆಗಿದೆ ಅಂದ್ರೆ ಪ್ರೋಗ್ರೆಸ್ ಆಫ್ ದಿ ಇನ್ವೆಸ್ಟಿಗೇಷನ್ ಅನ್ನ ಇನ್ಫಾರ್ಮೆಂಟ್ ಮತ್ತೆ ವಿಕ್ಟಿಮ್ಗೆ ಅವರೆಲ್ಲರಿಗೂ ಕೂಡ ಆ ಮಾಹಿತಿಯನ್ನ ನೀಡಬೇಕಂತ ಹೇಳಿ ಹೊಸದಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಪ್ಲಸ್ ಇನ್ವೆಸ್ಟಿಗೇಷನ್ ಅಷ್ಟೇ ಅಲ್ಲ, ಫರ್ದರ್ ಇನ್ವೆಸ್ಟಿಗೇಷನ್ ಅಂದ್ರೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ನಂತರವೂ ಸಹ, ಕೋರ್ಟಿಗೆ ಸಬ್ಮಿಟ್ ಮಾಡಿದ ನಂತರವೂ ಸಹ ಮತ್ತೆ ಹೊಸ ಕೆಲವೊಂದು ವಿಚಾರಗಳು ಕಂಡು ಬಂದ್ರೆ ಅವಾಗ ಮತ್ತೊಂದ್ಸಲ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಅಡಿಷನಲ್ ಅಥವಾ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಬಹುದು ಅಂತ ಹೇಳುವಂತ ಆ ವಿಚಾರವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಮೊದಲು ಕೇಸ್ ಡೈರಿ, ಇದಕ್ಕಿಂತ ಮೊದಲು ಪೂರ್ವದಲ್ಲಿ ಕೇಸ್ ಡೈರಿ ಅಂತ ಹೇಳುವಂತ ಒಂದು ಆ ಸೆಕ್ಷನ್ ಕೂಡ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಕೇಸ್ ಡೈರಿ ಹೇಗಿರ್ಬೇಕು, ಅದನ್ನ ಅಕ್ಯೂಸ್ಡ್ ಬೇಕಾ ಬಿಟ್ಟು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಲಿಮಿಟೆಡ್ ಪರ್ಪಸ್ಗಳಿಗೆ ಮಾತ್ರ ಕೋರ್ಟ್ ಕೇಸ್ ಡೈರಿನ ಕರ್ಸ್ಕೊಳ್ಬಹುದು. ಸೊ ಅಕ್ಯೂಸ್ಡ್ ಅದನ್ನ ಎವಿಡೆನ್ಸ್ ಆಗಿ ಯೂಸ್ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಕೇಸ್ ಡೈರಿಯಲ್ಲಿ ಹೇಗೆ ಪ್ರತಿದಿನದ ಇನ್ವೆಸ್ಟಿಗೇಷನ್ ಅನ್ನ ಪೊಲೀಸರು ರೆಕಾರ್ಡ್ ಮಾಡಬೇಕು ಹೇಳುವಂತ ಮಾಹಿತಿಯನ್ನ ಈ ಕೇಸ್ ಡೈರಿ ಅಥವಾ ಡೈರಿ ಆಫ್ ಪ್ರೊಸೀಡಿಂಗ್ಸ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಕರೀತಾರೆ. ಸೊ ಇದೆಲ್ಲದು ಎಂಟೈರ್ ಇನ್ವೆಸ್ಟಿಗೇಷನ್ ಬಗ್ಗೆ ಮಾಹಿತಿ ಆದ್ರೆ, ಇನ್ನು ಇನ್ಕ್ವೆಸ್ಟ್ ಅಂತ ಹೇಳಿ ನಾವು ಕರಿತೇವೆ. ಸೊ ಆ ಮಾಹಿತಿಯನ್ನ ನಾವಿಲ್ಲಿ ಕಾಣ್ಬೋದು. ಈಗ ಕೆಲವೊಂದ್ಸಲ ಅನ್ಯಾಚುರಲ್ ಡೆತ್ ಆಗತ್ತೆ. ಅನ್ಯಾಚುರಲ್ ಡೆತ್ ಆದಾಗ ಇನ್ಕ್ವೆಸ್ಟ್ ಮಾಡ್ತಾರೆ, ಅಂದ್ರೆ ಅಪಾರೆಂಟ್ ಕಾಸ್ ಆಫ್ ದಿ ಡೆತ್ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಈ ಸಾವು ಯಾವ ಕಾರಣಕ್ಕೆ ಸಂಭವಿಸಿರ್ಬೋದು ಅಂತ ಹೇಳುವಂತ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇದನ್ನೆಲ್ಲ ಅಲ್ಲಿ ಆ ಪ್ಲೇಸ್ಗೆ ವಿಸಿಟ್ ಮಾಡಿ ವಿಟ್ನೆಸ್ಗಳ ಸಮಕ್ಷಮದಲ್ಲಿ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡ್ತಾರೆ, ವಿಚ್ ಇಸ್ ಸೆಡ್ ಟು ಬಿ ಇನ್ಕ್ವೆಸ್ಟ್. ಅಥವಾ ಕೆಲವೊಂದ್ಸಲ ಇದು ಸಾಕಾಗ್ಲಿಲ್ಲ ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ರೇಪ್ ಆಯ್ತು ಅಥವಾ ಡೆತ್ ಆಯ್ತು ಅಂತ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆ ಪ್ರಕರಣ ಅಂದ್ರೆ ಡೆತ್ ಯಾವ ಕಾರಣಕ್ಕಾಯ್ತು ಹೇಳೋದಕ್ಕೆ ಎನ್ಕ್ವೈರಿ ಮಾಡ್ಬೋದು. ಸೊ ಆ ಸೆಕ್ಷನ್ ಕೂಡ ಇಂಪಾರ್ಟೆಂಟ್. ಸೊ ಈ ಚಾಪ್ಟರ್ ಏನಿದೆಲ್ಲ, ಈ ಚಾಪ್ಟರ್ ಅಲ್ಲಿ ನಾವು ಮುಂಚೆನೂ ಎಕ್ಸಾಮ್ ಪರ್ಪಸ್ಗೆ ಬಹಳ ಇಂಪಾರ್ಟೆಂಟ್ FIR ಇರ್ಬೋದು ಅಥವಾ ಪೊಲೀಸ್ ವಿಟ್ನೆಸಸ್ಗಳು ಯಾವ ರೀತಿ ಎಕ್ಸಾಮಿನ್ ಮಾಡ್ತಾರೆ ಹೇಳುವಂಥದ್ದು, ರೆಕಾರ್ಡಿಂಗ್ ಆಫ್ ಕನ್ಫೆಷನ್ ಅಂಡ್ ಸ್ಟೇಟ್ಮೆಂಟ್, ಸ್ಟ್ಯಾಟ್ಯುಟರಿ ಬೇಲ್ ರಿಲೇಟೆಡ್ ಪ್ರಾವಿಷನ್ಸ್, ಚಾರ್ಜ್ ಶೀಟ್ ರಿಲೇಟೆಡ್ ಪ್ರಾವಿಷನ್ಸ್, ಅದನ್ನ ಹೊರತುಪಡಿಸಿ ಕೇಸ್ ಡೈರಿ ಮತ್ತೆ ಇನ್ಕ್ವೆಸ್ಟ್ ರಿಪೋರ್ಟ್ ಇದಕ್ಕೆ ರಿಲೇಟ್ ಆಗಿರುವಂತಹ ಮಾಹಿತಿಗಳು ಎಲ್ಲದೂ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿ ಅನ್ಸ್ಕೊಳ್ಳುವಂಥದ್ದು. ಪ್ಲಸ್ ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಹಲವಾರು ಚೇಂಜಸ್ಗಳು ಮತ್ತೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಚೇಂಜಸ್ ಈ ಒಂದು ಚಾಪ್ಟರ್ ಅಲ್ಲೇ ಆಗಿರುವಂಥದ್ದು. ಓಕೆ, ಸೊ ಇದನ್ನ ಸರಿಯಾಗಿ ಓದಿ. ಇಂಪಾರ್ಟೆಂಟ್ ಮೇಲೆ ನಾನು ಹೇಳಿದ್ದೇನೆ ಹೇಗೆ ಇಂಪಾರ್ಟೆಂಟ್, ಯಾವ ರೀತಿ ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದು. ಸೊ ಇನ್ನು ಡೀಟೇಲ್ ಆಗಿ ನಿಮ್ಗೆ ಇದರ ಕ್ಲಾಸಸ್ಗಳು ಬೇಕಂತಂದ್ರೆ ನಮ್ಮ ಸಂಕಲ್ಪ ಅಂತ ಹೇಳುವಂತಹ ಆಲ್ರೆಡಿ ಒಂದು ಪ್ರಿಲಿಮ್ಸ್ಗೆ ರಿಲೇಟ್ ಆಗಿರುವಂತಹ ಬ್ಯಾಚ್ ಪ್ರಾರಂಭ ಆಗಿದೆ. ಅಥವಾ ಈ ರೀತಿಯ ಚಾರ್ಟ್ಸ್ಗಳು ಬೇಕಂತಂದ್ರೆ ನಮ್ಮ ಆಲ್ರೆಡಿ BNSS ಹೇಳುವಂತಹ ಒಂದು ಬುಕ್ ಇದೆ. ಇದು ಕೇವಲ ಒಂದು ಬುಕ್ ಅಲ್ಲ, ಭಾರತೀಯ ನ್ಯಾಯ ಸಂಹಿತೆಯಲ್ಲೂ ಕೂಡ ನೀವು ಕಾಣ್ಬೋದು. BSA ಕೂಡ ಇದೆ, ಕೋಂಬೋ ಬುಕ್ಸ್ಗಳು ಕೂಡ ಇದೆ. ಸೊ ನಮ್ಮ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಅವೈಲೇಬಲ್ ಬುಕ್ಸ್ಗಳದೆಲ್ಲ ಮಾಹಿತಿಯನ್ನ ನಾವು ನೀಡಿದ್ದೇವೆ, ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಅಥವಾ ನಮ್ಮ ಪೇಡ್ ಕ್ಲಾಸಸ್ಗಳನ್ನ ಜಾಯಿನ್ ಆಗ್ಲಿಕ್ಕೆ ಇಷ್ಟಪಡ್ತೀರಿ ಅಂತ ಆದ್ರೆ ಅಭಿಜ್ಞಾ ಎಜುಕೇಶನ್ ಅಂತ ಹೇಳುವಂತಹ ಒಂದು ಆ್ಯಪ್ ಇದೆ. ಆ ಆ್ಯಪ್ ಅಲ್ಲಿ ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ವಿಲ್ ಗೆಟ್ ದಿಸ್. ಓಕೆ, ಸಂಕಲ್ಪ ಅಂತ ಹೇಳುವಂತಹ ಒಂದು ಬ್ಯಾಚ್ ಇದೆ, ಆಲ್ರೆಡಿ ಪ್ರಾರಂಭ ಆಗಿದೆ. ಬಟ್ ಲೈವ್ ಕ್ಲಾಸಸ್ಗಳು ಪ್ರತಿದಿನ 4ರಿಂದ ಬೆಳಗ್ಗೆ 4ರಿಂದ 7 ಗಂಟೆ ತನಕ ಇರುವಂಥದ್ದು. ರೆಕಾರ್ಡೆಡ್ ಕ್ಲಾಸ್ಗಳು CPC ಕಂಪ್ಲೀಟ್ ಆಗಿದೆ, BNSS ಆಗ್ತಾ ಇದೆ ಈಗ. ಸೊ ಎನಿವನ್ ಕ್ಯಾನ್ ಜಾಯಿನ್ ಅಂಡ್ ಗೆಟ್ ಆಕ್ಸೆಸ್ ಟು ದ ರೆಕಾರ್ಡೆಡ್ ಕ್ಲಾಸಸ್ ಆಲ್ಸೋ ಅಂಡ್ ಅಪ್ಕಮಿಂಗ್ ಲೈವ್ ಕ್ಲಾಸಸ್ಗಳು ಕೂಡ ಈಗ ನೆಕ್ಸ್ಟ್ ಜೂನ್ 15 ತನಕ ಈ ಕ್ಲಾಸಸ್ಗಳಿವೆ. ಆ ಕ್ಲಾಸ್ಗಳನ್ನು ನೀವು ವಾಚ್ ಮಾಡ್ಬೋದು. ಓಕೆ, ಸೊ ಇಷ್ಟು ಒಂದು ಮಾಹಿತಿಯನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಟ್ಟೆ. ಹಾಗೆ ಟ್ರಾನ್ಸ್ಲೇಷನ್ ಕ್ಲಾಸ್ ಇತ್ತೀಚೆಗೆ ಪ್ರಾರಂಭ ಆಗಿರುವಂಥದ್ದು, ಡೈಲಿ ಟ್ರಾನ್ಸ್ಲೇಷನ್ ಕ್ಲಾಸ್ ಅಂತ ಹೇಳುವಂಥದ್ದು, ಅದು ಕೂಡ ನೀವು ಇದು ಮಾಡ್ಬೋದು. ಸಂಜೆ 5ರಿಂದ 6 ಗಂಟೆ ತನಕ ಇರುತ್ತೆ. ಹೊಸ ಶಬ್ದಗಳು ಹಾಗೂ ಸಿಂಪಲ್ ವಾಕ್ಯ ಟ್ರಾನ್ಸ್ಲೇಷನ್ ಮಾಡುವಂಥದ್ದು. ಹೀಗೆ ಏನಾದರೂ ಡೌಟ್ಸ್ ಇದ್ರೆ ಇಲ್ಲಿ ನಿಮಗೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ವಾಟ್ಸಪ್ ಮಾಡ್ಬೋದು. ಸೊ ದ್ಯಾಟ್ ನಿಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ನಾವು ಒದಗಿಸ್ತೇವೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮ್ಮ ವಾಟ್ಸಪ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಸೊ ದ್ಯಾಟ್ ನಿಮಗೆ ಆ ಮಾಹಿತಿ ಕಂಪ್ಲೀಟ್ ಆಗಿ ನಿಮಗೆ ಸಿಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಟೇಕ್ ಕೇರ್. ಬೈ ಬೈ.